ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಪೋರ್ನ್ ಮಾಸ್ಟರ್ಬೇಷನ್ ಅಡಿಕ್ಷನ್ನಿಂದ ಹೇಗೆ ಹೊರಗಡೆ ಬರೋವಂಥದ್ದು ಅಂತ. ಸೊ ಏನಪ್ಪ ಇದು ಅಂದರೆ, ಯಾರು ಈ ಬ್ಲೂ ಫಿಲ್ಮ್ಸ್ ಎಲ್ಲ ನೋಡಿಕೊಂಡು ಮಾಸ್ಟರ್ಬೇಷನ್ ಮಾಡ್ಕೊತಾ ಇರ್ತಾರೆ, ಸೊ ಅವ್ರಿಗೋಸ್ಕರ ಇವತ್ತಿನ ಟಾಪಿಕ್. ಸೊ ತುಂಬ ಜನ ಕೇಳ್ತಾ ಇದ್ದೀರಾ, ನಾವು ಒಬ್ಬರೇ ಇರ್ತೀವಿ, ಆವಾಗ ಪೋರ್ನ್ ವೀಡಿಯೋಸ್ ನೋಡಬೇಕು ಅಂತ ಅನಿಸುತ್ತೆ, ಮತ್ತು ಆ ಟೈಮಲ್ಲಿ ಇಮಿಡಿಯೇಟ್ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅನಿಸುತ್ತೆ. ಸೊ ಇದನ್ನು ನಾವು ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀವಿ, ಅದರಿಂದ ಹೇಗೆ ಹೊರಗಡೆ ಬರೋದು, ಮತ್ತು ಪ್ರತಿ ಸಲ ಪರ್ ಡೇ 4 to 5 ಟೈಮ್ಸ್ ವೀಡಿಯೋಸ್ನ ನೋಡಿ ಮಾಸ್ಟರ್ಬೇಷನ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಹೇಳಿ, ಇದರಿಂದ ಹೇಗೆ ಹೊರಗಡೆ ಬರೋದು ಅಂತ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ಈ ಟಾಪಿಕ್ ನಿಮ್ಮೆಲ್ಲರಿಗೋಸ್ಕರ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಪೋರ್ನ್ ಮಾಸ್ಟರ್ಬೇಷನ್ ಅಡಿಕ್ಷನ್ ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಒಬ್ಬನೇ ಇರ್ತಾನೆ, ಸೊ ಅವ ಏನು ಮಾಡ್ತಾನೆ ಅಂದರೆ, ಯಾರು ತನ್ನ ಸುತ್ತ ಯಾವಾಗ ಯಾರು ಇರೋದಿಲ್ಲ ಆವಾಗ ಏನು ಮಾಡ್ತಾನೆ, ಫೋನ್ ನೋಡ್ತಾನೆ. ಫೋನಲ್ಲಿ ಏನು ನೋಡ್ತಾನೆ, ಯಾರು ಒಳ್ಳೇದಂತೂ ನೋಡೋದಿಲ್ಲ ಅಲ್ವಾ. ಸೊ ಏನು ಮಾಡ್ತಾರಪ್ಪ ಅಂದರೆ, ಪೋರ್ನ್ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾನು ಈ ಹೇಳ್ತಾ ಇರೋವಂಥದ್ದು ಯಾರು ಪೋರ್ನ್ ವಿಡಿಯೋ ನೋಡಿಕೊಂಡು ಮಾಸ್ಟರ್ಬೇಷನ್ ಮಾಡ್ಕೋತಾ ಇದ್ದಾರೆ, ಸೊ ಅಂಥವ್ರಿಗೋಸ್ಕರ. ಸೊ ಯಾವಾಗ ಒಬ್ಬ ವ್ಯಕ್ತಿ ಒಬ್ಬನೇ ಇದ್ದಾಗ, ಅವನ ಸುತ್ತ ಯಾರೂ ಇಲ್ಲ, ಅವನು ಅಲೋನ್ ಆಗಿದ್ದಾನೆ ಅಂತ ಅಂದಾಗ ಅವನು ಫೋನ್ ತೊಗೊಂಡು ಪೋರ್ನ್ ವಿಡಿಯೋ ನೋಡಿಕೊಂಡು ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಯಾಕಪ್ಪ ಹಿಂಗೆ ಮಾಡ್ತಾರೆ ಅಂದರೆ, ಅವರ ಮೈಂಡ್ ಏನಂದರೆ ಯಾವಾಗಲೂ ಯಾರೂ ಇಲ್ಲದೆ ಇದ್ದಾಗ ಫೋನ್ ಇಟ್ಕೊಳ್ಳೋದು. ಸೊ ಫಸ್ಟು ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು. ಏನಪ್ಪ ಅಂದರೆ, ಯಾರೂ ಇಲ್ವಾ, ಓಕೆ, ಯಾರೂ ಇಲ್ಲದೆ ಇದ್ದಾಗ ನಿಮ್ಮ ಜೊತೆ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಹೊರಗಡೆ ಸುತ್ತಾಡಿ, ಅದೂ ಆಗಲಿಲ್ವಾ ಬುಕ್ಸ್ ಓದಿ, ಓಕೆನಾ, ಇಲ್ಲ ಟಿ ವಿ ನೋಡಿ. ಯಾವಾಗ ನಿಮಗೆ ಅದನ್ನು ಮಾಡಬೇಕು ಅನಿಸುತ್ತೆ ಅಂದರೆ, ನೀವು ಫೋನ್ ಇಟ್ಕೊಂಡಾಗ ನಿಮಗೆ ಅಫ್ಕೋರ್ಸ್ ಪೋರ್ನ್ ವಿಡಿಯೋ ನೋಡ್ತೀರಾ. ಸೊ ಆವಾಗ ಏನಾಗುತ್ತೆ ಅಂದರೆ, ನಿಮಗೆ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅನಿಸುತ್ತೆ. ಒಂದು ಸಲ ಆದರೆ ಓಕೆ, ಯಾವಾಗ ಒಬ್ಬ ವ್ಯಕ್ತಿ ಮಾಸ್ಟರ್ಬೇಷನ್ ಮಾಡ್ಕೋತಾನೆ, ಸೊ ಅಂಥ ಟೈಮಲ್ಲಿ ಅವನ ಮೈಂಡಲ್ಲಿ, ಅವನ ಬ್ರೈನಲ್ಲಿ ಡೋಪಾಮಿನ್ ಅನ್ನುವಂಥ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಸೊ ಅದರಿಂದ ಅವನಿಗೆ ಏನಾಗುತ್ತೆ ಅಂದರೆ ರಿಲ್ಯಾಕ್ಸ್ ಅನಿಸುತ್ತೆ, ಮತ್ತು ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ. ಸೊ ಅಂದರೆ ತನ್ನ ಜನನಾಂಗವನ್ನು ತಾನು ಸ್ಟಿಮ್ಯುಲೇಟ್ ಮಾಡಿಕೊಂಡು ತಾನೇ ತೃಪ್ತಿ ಪಡ್ತಾ ಇರ್ತಾನೆ. ಸೊ ಅದನ್ನು ಬಿಡಬೇಕು ಅಂತ ಅಂದರೆ, ನೀವು ದಯವಿಟ್ಟು ಆದಷ್ಟು ಹೊರಗಡೆ ಜನದ ಜೊತೆ ಬೆರೆಯೋದನ್ನು ಕಲಿಬೇಕು. ಫ್ರೆಂಡ್ಸ್ ಜೊತೆ ಇಲ್ಲ ಫ್ಯಾಮಿಲೀಸ್ ಜೊತೆ ಹೊರಗಡೆ ಸುತ್ತಾಡೋವಂಥದ್ದು ಇದನ್ನೆಲ್ಲ ಮಾಡಬೇಕು. ಸೊ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ, ನೀವು ಫೋನ್ ನೋಡೋದನ್ನು ಕಮ್ಮಿ ಮಾಡ್ತೀರಾ. ಸೊ ಆಟೋಮೆಟಿಕ್ ನಿಮಗೆ ಆವಾಗ ಫೋನ್ ವಿಡಿಯೋ ನೋಡೋಕ್ಕಾಗಲ್ಲ. ಸೊ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅಂತಲೂ ಅನಿಸೋದಿಲ್ಲ. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂದರೆ, ನಿಮ್ಮ ಜನನಾಂಗಗಳನ್ನು, ನಿಮ್ಮ ಜೆನಿಟಲ್ ಏರಿಯಾನ ಅವಾಗವಾಗ ಟಚ್ ಮಾಡ್ಕೊಳ್ಳೋದನ್ನು ಬಿಡಬೇಕು. ಸೊ ಇನ್ ಕೇಸ್ ನಿಮಗೇನಾದರೂ ಟಚ್ ಮಾಡ್ಕೊಳ್ಳದೆ ಇದ್ದಾಗೂ ನಿಮಗೆ ಆ ಥರ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ, ನಿಮ್ಗೆ ಆ ಫೀಲ್ ಬರ್ತಾ ಇದೆ ಅಂದರೆ, ಸೊ ಇಮಿಡಿಯೇಟ್ ಹೋಗಿ ಕೋಲ್ಡ್ ವಾಟರ್ ಅಂದರೆ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀವು, ಕೋಲ್ಡ್ ವಾಟರ್ ಬೇಡ, ಉಗುರು ಬೆಚ್ಚಗಿರುವಂಥ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಗೆ ಆ ಫೀಲಿಂಗ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ನಿಮಗೆ ಮಾಸ್ಟರ್ಬೇಷನ್ ಮಾಡ್ಕೋಬೇಕು ಅಂತ ಅನಿಸೋದಿಲ್ಲ. ಇನ್ನು ಯಾವಾಗ ಅಂದರೆ, ನೈಟ್ ಲೇಟಾಗಿ ಮಲಗುವಂಥದ್ದು, ಅಂದರೆ ಲೇಟ್ ನೈಟ್ವರೆಗೂ ಫೋನ್ ನೋಡಿಕೊಂಡು ಪೋರ್ನ್ ವೀಡಿಯೋಸ್ ನೋಡಿಕೊಂಡು ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ಲೇಟ್ ನೈಟ್ ಮಲಗೋದನ್ನು ಆದಷ್ಟು ಅವಾಯ್ಡ್ ಮಾಡಿ, ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮಲಗೋದಕ್ಕೆ ಟ್ರೈ ಮಾಡಿ. ಸೊ ಈ 3 ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ 100% ನೀವು ಯಾರು ಈ ಪೋರ್ನ್ ಮಾಸ್ಟರ್ಬೇಷನ್ಗೆ ಅಡಿಕ್ಟ್ ಆಗಿರ್ತೀರಾ, ಸೊ ಅವರು ಅದರಿಂದ ನೀವು ಹೊರಗಡೆ ಬರ್ಬೋದು. ಇಲ್ಲ ನಾವು ಒಬ್ಬರೇ ಕೂತ್ಕೊಂಡು ಅದನ್ನೇ ನೋಡಿಕೊಂಡು ಮಾಡ್ತಾ ಇರ್ತೀವಿ ಅಂದರೆ, ಅದು ನಿಮ್ಮ ಹೆಲ್ತ್ ಮೇಲೆ, ನಿಮ್ಮ ಬಾಡಿಯ ಮೇಲೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಬಾಡಿ ವೀಕ್ನೆಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.